ಜಾಸ್ತಿ ಸಂಖ್ಯೆಯಲ್ಲಿ ಈಗ ಸಿದ್ದರಾಮಯ್ಯನವರೇನು ತೋರಿಸ್ತಾ ಇಲ್ಲ. ತಲತಲಾಂತರದಿಂದ ಹಾಕೊಂಬನವರೇ ಜಾಸ್ತಿ ಇದ್ರು. ಬಟ್ ಆದ್ರೆ ಮೇಲ್ವರ್ಗದವ್ರು ಅದನ್ನ ಊತಾಕ ಬಂದಿದ್ರು ಅಷ್ಟೇ. ಊತಾಕೊಂಡು ಕೆಲಸ ಮಾಡೋನ್ ಕೆಲಸ ಮಾಡ್ಕೊಂಡೇ ಸಾಯ್ಬೇಕು, ಮನೇಲಿ ಚೇರ್ ಹಾಕೊಂಡೇ ಇರಬೇಕು ಅಂತ ಒಂದು ದರ್ಪ ಮಾಡ್ಕೊಬತ್ತಾ ಇದ್ರು. ಇವರು ಸೇವಿಂಗ್ ಮಾಡೋಕೆ ಅಜಾಮ್ರವನು, ಕಸ ಗುಡ್ಸೋಕೆ ಜಲಗಾರವನು, ಮೀನು ಹಿಡಿಯೋಕೆ ನಾಯಕರವನು ಅಂತ ಮಾಡ್ಕೊಂಡು ಒಂದು 3-4 ಸಮುದಾಯ ತಮ್ಮದೇ ಆದ ದರ್ಪ ತೋರಿಸ್ಕೊಂಡ್ಬಂದ್ರು ತಲತಲಾಂತರದಿಂದ. ನಾವು ಅವ್ರ ಮನೇಲಿ ಜೀತ ಪದ್ಧತಿ ಮಾಡ್ಕೊಬಂದು ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಬಂದಾಗ ಜೀತ ಪದ್ಧತಿ ಮುಕ್ತಿ ಮಾಡಿದ್ರಲ್ಲ, ಅವಾಗ ಇವರಿಗೆ ಒಂದು ಸ್ವಲ್ಪ ಚುರುಕಂತು. ಉಳುವವನೇ ಭೂಮಿ ಒಡೆ ಅಂದಾಗ ಇವರು 300 ರೂಪಾಯಿ 200 ರೂಪಾಯಿ ಹೋಗ್ಬಿಟ್ಟು ಬಡವರು ಜಮೀನುಗಳೆಲ್ಲ ತಕೊಂಡು ರಕ್ತ ಹೀರಿ ಸಾವುಕಾರ. ಅವಾಗ ಸಾನ್ಬಾಗ್ರ ಯಾರು ಬ್ರಾಹ್ಮಣರು, ಪಟೇಲ್ರ ಯಾರು ಲಿಂಗಾಯತರು, ಗೌಡ್ರ ಯಾರು ಚೇರ್ಮನ್ ಯಾರು ಗೌಡ್ರು. ನಾವೆಲ್ಲ ಬರೀ ಜೀತ ಕಾರ್ಯಕ್ರಮ ಮಾಡ್ಕೊಂಡಿದ್ದವರು. ಅದನ್ನ ಇವನು ಬಡತನದಿಂದ ಬಂದು ಸಿದ್ದರಾಮಯ್ಯ ಏನು ಅನ್ನ ಇಲ್ದಂತೆ ನೀರಿಲ್ದ ಅವನು BA LLB ಮಾಡ್ಕೊಬಂದು ಏನು ಶೋಷಿತ ವರ್ಗದವ್ರಿಗೆ ತೊಂದರೆ ಆಗೈತೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಇದು ಅಧಿಕಾರ ಸಿಕ್ಬೇಕು ಅಂತ ಮಾಡಿದದ್ನ ಅನುಷ್ಠಾನಕ್ಕೆ ತರ ಈ ರೇಷ್ಮೆ ಹುಳಗಳು ಸೊಪ್ಪರಕ್ಕಿಂತ ಮುಂಚೆ ಮಿಲ ಅಂತ ಒದ್ದಾಡ್ತಿರ್ತಾರೆ. ಹಂಗಿವ್ರು ಎಲ್ಲಿವರೆಲ್ಲ ಕೆಳವರ್ಗದವ್ರು ಬಂದ್ರೆ ನಾವೆಲ್ಲಿ ಸತಾಯ್ತೀವೋ. ಅವತ್ತೆಲ್ಲ ಹೆಂಡತಿ ಮಕ್ಕಳನ್ನು ಗೈತಿದ್ವಲ್ಲ, ಇವತ್ತು ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅವ್ರ ಜಮೀನಲ್ಲಿ ಗೈಲಿ ಪಾಪ. ಆಮೇಲೆ ಅಧಿಕಾರ 42 ಹೋಗಿತ್ತು. ಇವಾಗ ನಾಯಕರವನಾದ್ರು, ಅಜಾಮ್ರವನಾದ್ರು, ಅಕ್ಷರವನಾದ್ರು, ಎಲ್ಲರಿಗೂ ಅಧಿಕಾರ ಸಿಗುತ್ತಲ್ಲ, ಇದಿವ್ರಿಗೆ ಪಾಪ ತುಂಬಲಾರದ್ ನಷ್ಟ ಆಗ್ಬಿಡೈತೆ. ಆ ಭಯದಿಂದ ಹೋರಾಟ ಮಾಡಕೋತೀರಿ. ಏನು ಲಿಂಗಾಯತ ಇವತ್ತೂ ಕೂಡ 4 ಎಕರೆ ದೇವಸ್ಥಾನ ಇರ್ತದೆ, ಅವ್ನು ನಮ್ಗೆ ಕುಂಕುಮ ಕೊಡೋದು ಬೇಡ, ಅಲ್ಲಿ ಇಟ್ಬಿಡಿ, ನಾವು ಹಣೆ ಹಚ್ಕೋತೀವಿ. ನಮ್ಮನ್ನ ಸೂದ್ರು ಅಂತ ತೂದಿಂಗ್ ಬಿಸಾಕ್ತಾರ ಬ್ರಾಹ್ಮಣರು. ಏನಾಗಿದ್ದೀವಿ ನಾವು? ಅದು ಸಾವನೂರು ಶಿವಶಂಕರಪ್ಪನವರ ಪರಮಾವಧಿ. ಇಲ್ಲಿಂದ ಯಾರು ಇಲ್ಲ ಅಂತಂದ್ರೆ ಏನು ಮಾಡಕ್ಕಲ್ಲ ಅಂತ ದರ್ಪ ತೋರಿಸ್ಕೊಂಡ್ರಲ್ಲ, ಆ ಥರ ಏನೂ ಆಗಲ್ಲ. ಇವಾಗ ಏನು ನಾವು ಹಿಂದುಳಿದ ವರ್ಗದವರೆಲ್ಲ ಒಂದಾಗಿದ್ದೀವಿ. ನಾವೆಲ್ಲ ಒಂದಾದಾಗ ನಾವು ಅವ್ರನ್ನ ಕೀಳು ಮಾಡ್ತಲ್ಲ. ಇವತ್ತು ಕೀಳು ಮಾಡ್ತಲ್ಲ. 40 ವರ್ಷದಿಂದ ಬರೀ ತುಪ್ಪ ಭೋಜನ ಮೃಷ್ಟ ಭೋಜನ ಮಾಡ್ಕೊಂಡ್ಬಂದ್ರಿ. ಇವತ್ತು ಅವ್ರಿಗೊಂದು ಸ್ವಲ್ಪ ಅನ್ನ ಕೊಡಿ ಅಂತ ಕೇಳ್ತಾವ್ರ ಅಷ್ಟೇ. ನಮಗೆ ಮೃಷ್ಟ ಅನ್ನ ಬೇಕು ಅಂತ ಕೇಳ್ತಾ ಇಲ್ಲ. ನೀವು ಬರೀ ಹಾಸಿಗೆ ಮೇಲೆ ಮನಿಕದಿ ನಮ್ಗೊಂದು ಸ್ವಲ್ಪ ಚಾಪೆ ಅಂತ ಕೇಳ್ತಾವ್ರ ಅಷ್ಟೇ. ಅದಕ್ಕೆ ಇವ್ರು ಚಾಪೆ ಕೊಡೋಕೆ ಇವ್ರಿಗೆ ಇಷ್ಟ ಇಲ್ಲ ಪಾಪ. ಇವ್ರಿಗೆ ಒಂದು ಧೋರಣೆ, ಇವರಿಗೆ ಒಂದು ದುರಾಂಕಾರ, ನನ್ನಿಂದ ಹಗಲು ಬೆಳಗಾಗಲ್ಲ ಅಂತ. ಅದು ಶಾಶ್ವತ ನಿಲ್ಲಲ್ಲ. ಅದರಿಂದ ಇವರು ಸಿದ್ದರಾಮಯ್ಯನವ್ರನ್ನಾಲಿ ಇನ್ನೊಬ್ರನ್ನಾಲಿ ದೂಸಿಸ್ಕೊಂಡು ತಿರ್ಗಾಡೋದು. ಗೊತ್ತು, ದೇವೇಗೌಡರು ಚೀಫ್ ಮಿನಿಸ್ಟರ್ ಆದಾಗ ಜಯಂತ್ ಪಟೇಲ್ ಸರ್ಕಾರದಲ್ಲಿ ಒಂದೇ ಒಂದು ವರ್ಷ ಸಿದ್ದರಾಮಯ್ಯನವ್ರ ಅಧಿಕಾರ ಕೊಟ್ಟಿದ್ರೆ ಈ ರಾಜ್ಯದಲ್ಲಿ BJP ಬರ್ತಾ ಇರಲಿಲ್ಲ. ದೇವೇಗೌಡರ ಕುರುಬನು ಕೊಡ್ಬೇಕಾಯ್ತಂದ್ರೆ ಸೃಷ್ಟಿ ಮಾಡುದು ಇವತ್ತು ಸರ್ಕಾರ ಬಂದು. ಹಿಂದೂಗಳು ಏನು ಯಾರು ಹಿಂದೂಗಳು ಅಂತಂದ್ರೆ ಇವರು ದೊಡ್ಡವ್ರನ್ನ ಮಾತ್ರ ಹಿಂದೂಗಳು ಅಂತಾರೆ. ಇನ್ನು ಅಲ್ಪಸಂಖ್ಯಾತರಲ್ಲಿ ನೀವು ಇಲ್ಲಿ ಜಾತಿ ಅಂತಾನೆ ಮಾಡ್ಕೊಂಡ್ ಬಂದಿರೋದು. ಇದು ಹೋಗ್ಬೇಕು ಅಂತ ಸಿದ್ದರಾಮಯ್ಯವ್ರು ಮಾಡ್ತಿದ್ರು ವಿನ ಅವ್ರದ್ದೇನು ನಾನು ಪಾಲ್ ಕಿತ್ಕೋಬೇಕು, ಅವ್ರ ಆಸ್ತಿ ವೈಯಕ್ತಿಕ ಅಲ್ಲ. ಇವರು ತಡ್ಕೊಳಕಂತ ಅವನ್ನ ದೂಷಣೆ ಮಾಡ್ತಾರೆ ಅಷ್ಟೇ. ಒಬ್ಬ ಕುರುಬ್ರವನು ಮುಖ್ಯಮಂತ್ರಿ ಆದ್ನಲ್ಲ, ಎಲ್ಲ ನಮ್ಮ ಬಡವರಿಗೆಲ್ಲ ಅಕ್ಕಿ ಕೊಟ್ಟ, ಹೆಂಗಸರ ಮಕ್ಕಳಿಗೆಲ್ಲ. ಇವಾಗ ಸಾವುಕಾರ ಮಕ್ಕಳೆಲ್ಲ ಟೂರ್ ಹೋಯ್ತಿರೋ, ಬಡವರುಗಳೆಲ್ಲ ಹೋಯ್ತಿಲ್ಲ. ಇವತ್ತು ಎಲ್ಲಾ ಬಡವರು ಹೋಗಿ ಫ್ರೀಯಾಗಿ ದೇವಸ್ಥಾನಗಳು ನೋಡ್ತಾರೆ. ಇವ್ರು ನುಂಗ್ಲಾರ ಎಲ್ಲಾ ಸದುಪಯೋಗ ಮಾಡ್ಕೊತಿರೋ ಅವ್ರೆ ಅಂದ್ರೆ ತೆಗಳವ್ರೆ.